ಮುಖ್ಯವಾಗಿ ಗಮನಿಸಬೇಕು. ಈ ರೇಷನ್ ಕಾರ್ಡ್ ಗೊಂದಲ ಎಲ್ಲಿಂದ ಶುರುವಾಯಿತು ಅಂದ್ರೆ ಆಹಾರ ಸಚಿವರ ಒಂದು ಹೇಳಿಕೆಯಿಂದ 22 ಲಕ್ಷ ಕಾರ್ಡ್ ರದ್ದು ಮಾಡ್ತಿದ್ದೀವಿ ಅನ್ನುವಂತ ಒಂದು ಹೇಳಿಕೆ ಬಡವರಿಗೂ ಕೂಡ ಸಂಕಷ್ಟ ತಂದ್ಬಿಡ್ತು. ಅರ್ಹರಲ್ಲದವರಿಗೆ ಬಿಟ್ಟು ಯಾರು ಅರ್ಹರಿದ್ರಲ್ಲ ಅವರ ಕಾರ್ಡ್ ಕೂಡ ರದ್ದಾಗ್ಬಿಡ್ತು. ಈಗ ಸರ್ಕಾರ ಎಚ್ಚೆತ್ತುಕೊಂಡಿದೆ. ಸ್ವತಃ ಸಿಎಂ ಸಿದ್ದರಾಮಯ್ಯನವರೇ ಒಂದು ಸ್ಪಷ್ಟನೆ ಕೊಟ್ಬಿಟ್ಟಿದ್ದಾರೆ. ರೇಷನ್ ಕಾರ್ಡ್ ಗೊಂದಲದ ಬಗ್ಗೆ ಅವರ ಸ್ಪಷ್ಟನೆ ಏನಂದ್ರೆ, ಜನಸಾಮಾನ್ಯರಿಗೆ ಯಾವುದೇ ರೀತಿಯ ಸಮಸ್ಯೆ ಆಗೋದಿಲ್ಲ. ಯಾರು ಅರ್ಹರಿದ್ದೀರಲ್ಲ ಅವರ ಕಾರ್ಡ್ ಯಾವುದು ಕೂಡ ಕ್ಯಾನ್ಸಲ್ ಆಗೋದಿಲ್ಲ. ಸರ್ಕಾರಿ ನೌಕರರು, IT ರಿಟರ್ನ್ಸ್ ಫೈಲ್ ಮಾಡೋರು ಅಂಥವರಿಗೆ ಮಾತ್ರ ಸಮಸ್ಯೆ ಅಂತ ಸಿಎಂ ಬಹಳ ಸ್ಪಷ್ಟವಾಗಿ ಹೇಳಿದ್ದಾರೆ. ಇನ್ನು ರಾಜ್ಯ ಸರ್ಕಾರದಿಂದ ಅನರ್ಹ BPL ಕಾರ್ಡ್ದಾರರ ಮೆಗಾ ಆಪರೇಷನ್ ನಡೀತಾ ಇದೆ. ರಾಜ್ಯದಲ್ಲಿ ಬರೋಬ್ಬರಿ 22 ಲಕ್ಷ ಅನರ್ಹ BPL ಕಾರ್ಡ್ದಾರರು ಇದ್ದಾರೆ ಎಂಬ ಸತ್ಯ ಸಂಗತಿ ಕೂಡ ಬಯಲಾಗಿತ್ತು. ಇದೀಗ ಆ ಗೊಂದಲಕ್ಕೆ ಸಿಎಂ ಸಿದ್ದರಾಮಯ್ಯನವರೇ ತೆರೆ ಎಳೆದುಬಿಟ್ಟಿದ್ದಾರೆ. ಈ ಕುರಿತ ಒಂದು ರಿಪೋರ್ಟ್ ಇಲ್ಲಿದೆ ನೋಡಿ. BPL ರದ್ದು ಗೊಂದಲಕ್ಕೆ ಸಿಎಂ ಸಿದ್ದರಾಮಯ್ಯ ಸ್ಪಷ್ಟನೆ. ರಿಪಬ್ಲಿಕ್ ಕನ್ನಡದ ಅಭಿಯಾನದಿಂದ ಎಚ್ಚೆತ್ತ ಸರ್ಕಾರ. BPL ಕಾರ್ಡ್ ಬಡವರ ಪಾಲಿನ ಆಶಾಕಿರಣ. ಬಡತನ ರೇಖೆಗಿಂತ ಕೆಳಗಿರುವ ಕುಟುಂಬಗಳಿಗೆ ಅನುಕೂಲ. ಆದರೆ ನಿಯಮಾವಳಿಗಳನ್ನು ಮೀರಿ BPL ಕಾರ್ಡ್ ಸೌಲಭ್ಯ ಪಡೆಯುತ್ತಿರುವ ಜನರಿಗೆ ಇದೀಗ ಶಾಕ್ ಎದುರಾಗಿದೆ. ಸದ್ಯ ಕೆಲವರ BPL ಕಾರ್ಡ್ಗಳನ್ನು APLಗೆ ವರ್ಗಾವಣೆ ಮಾಡಲಾಗುತ್ತಿದೆ. ಈ ಗೊಂದಲಕ್ಕೆ ಸಿಎಂ ಸಿದ್ದರಾಮಯ್ಯ ಸ್ಪಷ್ಟನೆ ನೀಡಿದ್ದಾರೆ. ಹೌದು, ರೇಷನ್ ಕಾರ್ಡ್ ರದ್ದು ಗೊಂದಲಕ್ಕೆ ಕೊನೆಗೂ ತೆರೆ ಬಿದ್ದಿದೆ. ರದ್ದಾದ ಅರ್ಹ BPL ಕಾರ್ಡ್ ವಾಪಸ್ಗೆ ಸಿಎಂ ಸಿದ್ದರಾಮಯ್ಯ ತುರ್ತು ಆದೇಶ ಹೊರಡಿಸಿದ್ದಾರೆ. ರಿಪಬ್ಲಿಕ್ ಕನ್ನಡದ ನಿರಂತರ ಅಭಿಯಾನಕ್ಕೆ ಸಿಎಂ ಸಿದ್ದರಾಮಯ್ಯ ಸ್ಪಂದಿಸಿದ್ದಾರೆ. ಈ ಕುರಿತು ಸಿಎಂ ಕಚೇರಿ ಮಾಧ್ಯಮ ಪ್ರಕಟಣೆ ಹೊರಡಿಸಿದೆ. ಸರ್ಕಾರಿ ನೌಕರರು ಮತ್ತು ಆದಾಯ ತೆರಿಗೆ ಪಾವತಿಸುವವರನ್ನ ಹೊರತುಪಡಿಸಿ ಉಳಿದಂತೆ ಯಾರೊಬ್ಬರ ಪಡಿತರ ಚೀಟಿ ರದ್ದು ಮಾಡದಂತೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಆಹಾರ ಇಲಾಖೆ ಅಧಿಕಾರಿಗಳಿಗೆ ಕಟ್ಟುನಿಟ್ಟಿನ ಸೂಚನೆ ನೀಡಿದ್ದಾರೆ. ಈ ಮೂಲಕ ಮುಂಬರುವ ಸ್ಥಳೀಯ ಸಂಸ್ಥೆ ಚುನಾವಣೆಗಳಿಗಾಗಿ ಡ್ಯಾಮೇಜ್ ಕಂಟ್ರೋಲ್ ಮಾಡುವ ಮೂಲಕ ಸಿಎಂ ಸಿದ್ದರಾಮಯ್ಯ ಜಾಣ ನಡೆ ನಡೆಸಿದ್ದಾರೆ ಎನ್ನಲಾಗಿದೆ. ಸರ್ಕಾರಿ ನೌಕರರು ಮತ್ತು ಆದಾಯ ತೆರಿಗೆ ಪಾವತಿದಾರರನ್ನ ಹೊರತುಪಡಿಸಿದಂತೆ ಉಳಿದ ಯಾವುದೇ ಕುಟುಂಬದವರ ಪಡಿತರ ಚೀಟಿ ರದ್ದಾಗಿದ್ದರೆ ತಕ್ಷಣ ವಾಪಸ್ ನೀಡುವಂತೆ ಮುಖ್ಯಮಂತ್ರಿಗಳು ಆದೇಶಿಸಿದ್ದಾರೆ. ಬಡ ಕುಟುಂಬಗಳ ಪಡಿತರ ಚೀಟಿಗಳನ್ನು ವಿನಾಕಾರಣ ರದ್ದು ಮಾಡಿದರೆ ಆಹಾರ ಇಲಾಖೆ ಅಧಿಕಾರಿಗಳ ವಿರುದ್ಧ ಕ್ರಮ ಜರುಗಿಸುವುದಾಗಿ ಮುಖ್ಯಮಂತ್ರಿಗಳು ಎಚ್ಚರಿಕೆ ನೀಡಿದ್ದಾರೆ. ಒಟ್ಟಾರೆ ಸಿಎಂ ಸಿದ್ದರಾಮಯ್ಯ ರಿಪಬ್ಲಿಕ್ ಕನ್ನಡದ ನಿರಂತರ ವರದಿಗೆ ಸ್ಪಂದನೆ ನೀಡುವ ಮೂಲಕ ಬಡವರ ಅನ್ನಕ್ಕೆ ಹಾಕುತ್ತಿದ್ದ ಕನ್ನಕ್ಕೆ ತೆರೆ ಎಳೆದಿದ್ದಾರೆ ಎಂಬುದೇ ಸಮಾಧಾನಕರ ಸಂಗತಿ. ಸಂಜಯ್, ಪೊಲಿಟಿಕಲ್ ಬ್ಯೂರೋ, ರಿಪಬ್ಲಿಕ್ ಕನ್ನಡ. ಇನ್ನು ರಾಜ್ಯದಲ್ಲಿ ಆಪರೇಷನ್ ಬಡವರು ಫುಲ್ ಶಾಕ್ ಆಗ್ಬಿಟ್ಟಿದ್ರು. ಸಚಿವ ಮುನಿಯಪ್ಪ ಅವ್ರಿಗೂ ಕೂಡ ಕಂಟಕ ಆಗುತ್ತಾ ಈ ಕಾರ್ಡ್ ರದ್ದು ವಿಚಾರ ಅನ್ನೋದೇ ಪ್ರಶ್ನೆ. ಕಾರಣ ಅವ್ರನ್ನ ಸಂಪುಟದಿಂದ ಕೈ ಬಿಡಬೇಕು ಅನ್ನುವಂತಹ ಚಿಂತನೆ ಆಗ್ತಾ ಇದೆಯಂತೆ. ವಿಪಕ್ಷಗಳಿಗೆ ಆಹಾರ ಆಗ್ಬಿಡ್ತು BPL ಕಾರ್ಡ್ ರದ್ದು ವಿಚಾರ. ನಿನ್ನೆ ನೋಡಿದ್ರಲ್ಲ, ವಿಪಕ್ಷ ನಾಯಕ ಆರ್ ಅಶೋಕ್ ಸೇರಿದಂತೆ ಅಶ್ವಥ್ ನಾರಾಯಣ್, ಗೋಪಾಲಯ್ಯ ಅವರು ಮನೆ ಮನೆಗೆ ಹೋಗಿ ಸಮಸ್ಯೆ ಆಲಿಸೋದಕ್ಕೆ ಶುರು ಮಾಡಿದ್ರು. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬೃಹತ್ ಪ್ರತಿಭಟನೆ ಮಾಡ್ತೀವಿ ಅಂತೆಲ್ಲ ಹೇಳಿದ್ರು. ಹಾಗಾಗಿ ಈಗ ಸ್ವಪಕ್ಷದಲ್ಲೂ ಕೂಡ KH ಮುನಿಯಪ್ಪ ಅವರ ಈ ನಿರ್ಧಾರಕ್ಕೆ ಸಂಬಂಧಪಟ್ಟಂತೆ ಸಾಕಷ್ಟು ಅಸಮಾಧಾನ ವ್ಯಕ್ತವಾಗಿದೆ. ಹಾಗಾಗಿ ಸಂಪುಟದಿಂದ ಅವ್ರನ್ನ ಕೈ ಬಿಡಬಹುದಾ, ಆ ಮೂಲಕ ಅವ್ರಿಗೆ ಸಂಕಷ್ಟ ಎದುರಾಗಬಹುದಾ ಅನ್ನೋದು ಪ್ರಶ್ನೆ. ಈ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಅನ್ನ ಪಡ್ಕೊಳ್ಳೋಣ. ನಮ್ಮ ಪ್ರತಿನಿಧಿ ಸುರೇಶ್ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಿದ್ದಾರೆ. ಸುರೇಶ್, ಆತರದ ನಿರ್ಧಾರ ಹೋಗ್ಲಿ, ಈಗ ಹೌದು ಅರ್ಹರಲ್ಲದಿರೋರಿಗೆ ಕಾರ್ಡ್ ರದ್ದಾಗುವುದು ಓಕೆ, ಜನಸಾಮಾನ್ಯರನ್ನ ಒಪ್ಕೊಳ್ತಾರೆ. ಆದ್ರೆ ಯಾರು ಅರ್ಹರಿದ್ರಲ್ಲ ಅವ್ರಿಗೂ ಕೂಡ ಸಮಸ್ಯೆ ಆಗೋಯ್ತು. ಮುನಿಯಪ್ಪ ಅವರ ನಿರ್ಧಾರ ಇಂಪ್ಲಿಮೆಂಟ್ ಮಾಡುವಲ್ಲಿ ಎಡವಟ್ಟಾಯ್ತು. ಅದು ಎಷ್ಟು ಮಟ್ಟಿಗೆ ಸಂಕಷ್ಟ ಆಗಬಹುದು ಅವರಿಗೆ? ಖಂಡಿತವಾಗ್ಲೂ ಶ್ರುತಿ, ಈಗ ಸದ್ಯಕ್ಕೆ ಇರುವಂಥ ಮಾಹಿತಿ ಪ್ರಕಾರನ ರಾಜ್ಯ BJP ನಾಯಕರು ಯಾವಾಗ ಬಹಿರಂಗವಾಗಿ ಆಕ್ರೋಶವನ್ನು ವ್ಯಕ್ತಪಡಿಸಿದ್ರ, ಜೊತೆಗೆ ಪ್ರತಿಭಟನೆಗೆ ಮುಂದಾದರು. ಮತ್ತು ಬರುವಂತಹ ಅಧಿವೇಶನ ಏನಿದೆ, ಈ ಅಧಿವೇಶನದಲ್ಲಿಯೂ ಕೂಡ ಇದನ್ನು ದೊಡ್ಡ ಮಟ್ಟದ ಅಲ್ಲಿ ಹೋರಾಟಕ್ಕೂ ಕೂಡ ಮುಂದಾಗುವಂತಹ ಒಂದು ಪ್ಲ್ಯಾನ್ಗಳನ್ನು ರೂಪಿಸಿದರು. ಇದೆಲ್ಲದರಿಂದ ಎಚ್ಚೆತ್ತಂತಹ ಸರ್ಕಾರ ಕೂಡಲೇ ಅಲರ್ಟ್ ಆಗಿ KH ಮುನಿಯಪ್ಪ ಅವ್ರನ್ನ ಕರೆಸಿ ಅವ್ರಿಗೂ ಕೂಡ ಒಂದು ತಾಕೀತು ಮಾಡುವಂತಹ ಕೆಲಸವನ್ನು ಮಾಡಿದ್ದಾರೆ. ಜೊತೆಗೆ ಇಲಾಖೆಗೂ ಕೂಡ ಭಾಳ ಸ್ಪಷ್ಟವಾದ ಸಂದೇಶವನ್ನು KH ಮುನಿಯಪ್ಪ ಅಲ್ಲ, ಸ್ವತಃ ಮುಖ್ಯಮಂತ್ರಿಗಳೇ ಕೊಟ್ಟಿರ್ತಕ್ಕಂಥದ್ದು. ಯಾವುದೇ ಕಾರಣಕ್ಕೂ ಅರ್ಹರು ಏನಿದ್ದಾರೆ, ಅರ್ಹರಿಗೆ ಎಲ್ಲಿಯೂ ಕೂಡ ಯಾವುದೇ ಕಾರಣಕ್ಕೂ ಮಿಸ್ ಆಗಬಾರ್ದು. ಒಂದಿಬ್ಬರು ಅನರ್ಹರು ಸೇರಿಕೊಂಡ್ರೂ ಪರವಾಗಿಲ್ಲ, ಆದರೆ ಎಲ್ಲಿಯೂ ಕೂಡ ಅರ್ಹರಿಗೆ ಮಿಸ್ ಆಗಬಾರ್ದು ಕಾರ್ಡ್ಗಳು. ಇದು ದೊಡ್ಡ ಮಟ್ಟದ ಸಮಸ್ಯೆ ಆಗ್ತಿದೆ ಅಂತಕ್ಕಂಥ ಭಾಳ ಸ್ಪಷ್ಟವಾದಂಥ ಸೂಚನೆಯನ್ನು ಕೊಟ್ಟಿರ್ತಕ್ಕಂಥದ್ದು. ಇದಾದ ನಂತರ ಈಗಾಗಲೇ 2 ಮಾನದಂಡಗಳನ್ನು ಈಗಾಗಲೇ ನಾವು ಹೇಳಿರ್ತಕ್ಕಂಥದ್ದು. ಅದರಲ್ಲಿ ಪ್ರಮುಖವಾಗಿ ಒಂದು ಏನು
IT ರಿಟರ್ನ್ಸ್ ಏನಿರ್ತಾರೆ IT ಫೈಲ್ ಮಾಡ್ತಾರೆ ಅವ್ರದ್ದು ಮತ್ತು ಸರ್ಕಾರಿ ನೌಕರರು ಇವರಿಬ್ಬರನ್ನ ಹೊರತುಪಡಿಸಿ ಉಳಿದಂತೆ ಯಾರೇ ಇದ್ರು ಅಂದರೆ 1,20,000 ಒಂದು ವರಮಾನ ಏನಿತ್ತು, ಆದಾಯ ಏನಿತ್ತು, ಅಲ್ಲಿ ಅದನ್ನು ಮೀರಿದವ್ರದ್ದು ಕೂಡ ಕಾರ್ಡನ್ನು ಮೊನ್ನೆ ಡಿಲೀಟನ್ನು ಮಾಡಿದರು. ಸೊ ಈಗ ಅದು ಆ ಮಾನದಂಡವನ್ನು ಕೂಡ ತೆಗೆದಾಕಿರ್ತಕ್ಕಂಥದ್ದು. ಅಂದರೆ 1,20,000 ಮೇಲೆ ಆದಾಯ ಇದ್ರೂ ಪರವಾಗಿಲ್ಲ, ಆದರೆ ಈ ಆದಾಯವನ್ನು ತೆರಿಗೆಯನ್ನು ಮಾತ್ರ ಪಾವತಿ ಮಾಡಿರಬಾರ್ದು. ಸೊ ಅಂಥವ್ರದ್ದು ಕಾರ್ಡ್ಗಳನ್ನ ಯಾವುದೇ ಕಾರಣಕ್ಕೂ ಕೂಡ ಡಿಲೀಟ್ ಮಾಡಬಾರ್ದು ಅಂತಕ್ಕಂಥದ್ದು. ಜೊತೆಗೆ ಈಗ ಯಾವೆಲ್ಲ ಕಾರ್ಡ್ಗಳನ್ನು ಹಾಕಿದ್ದಾರೆ, ಡಿಲೀಟ್ ಆಗಿದೆ, ಅವೆಲ್ಲವೂ ಕೂಡ ವಾಪಸ್ ಮಾಡೋದಕ್ಕೆ ಸೂಚನೆ ಕೊಟ್ಟಿದ್ದಾರೆ. ಆದರೆ ಶ್ರುತಿ ಇಲ್ಲಿರ್ತಕ್ಕಂಥದ್ದು ಒಂದು ರಿವೋಕ್ ಅಂತೇಳಿ ಒಂದು ಆಪ್ಷನ್ ಬರುತ್ತೆ ಇಲ್ಲಿ. ಈ ಡಾಟಾ ಎಂಟ್ರಿ ಇದರಲ್ಲಿ ಇರುತ್ತೆ, ಈ ರಿವೋಕ್ ಆಪ್ಷನ್ ಅಂತಕ್ಕಂಥದ್ದು ಆ ಆ್ಯಪಲ್ಲಿ, ಆ ಸಾಫ್ಟ್ವೇರ್ ಇರತಕ್ಕಂತಹ ಆ ರಿವೋಕ್ ಆಪ್ಷನ್ನು ಮತ್ತೆ ಅದನ್ನು ಆ್ಯಡ್ ಮಾಡಬೇಕಾಗಿರ್ತಕ್ಕಂಥದ್ದು, ಅದನ್ನು ಸ್ಟಾಪ್ ಮಾಡಿರ್ತಕ್ಕಂಥದ್ದು. ಅದು ಆನಾದರೂ ಮಾತ್ರನೇ ಅದನ್ನು ರಿಲೀಸ್ ಮಾಡಿದ್ರೆ ಮಾತ್ರನೇ ಈ ಮತ್ತೆ ಡಿಲೀಟ್ ಆಗಿರ್ತಕ್ಕಂಥ ಕಾರ್ಡ್ಗಳನ್ನ ಮತ್ತೆ ಅವರಿಗೆ ಫಲಾನುಭವಿಗಳ ಹೆಸರನ್ನು ಮತ್ತೆ ಸೇರಿಸೋದಕ್ಕೆ ಆಗಲಿ, ಮತ್ತೆ ಯಾವುದಾದ್ರು ತಿದ್ದುಪಡಿ ಮಾಡೋದಕ್ಕಾಗಲಿ ಇರತಕ್ಕಂಥದ್ದು ಅವಕಾಶ. ಆದರೆ ಸದ್ಯಕ್ಕೆ ಈ ರಿವೋಕ್ ಆಪ್ಷನನ್ನು ವಾಪಸ್ ಮಾಡಿದ್ದಾರೆ. ಈ ಮಧ್ಯೆ CM ಕೂಡ ಸೂಚನೆ ಕೊಟ್ಟಿದ್ದಾರೆ. ಸದ್ಯ ಅಧಿಕಾರಿಗಳು ಕೂಡ ಈ ಬಗ್ಗೆ ಗೊಂದಲ ಇದೆ ಅಂತಕ್ಕಂಥದ್ದು ನಮಗಿರುವಂತಹ ಮಾಹಿತಿ. ಸೊ ಇದೆಲ್ಲವೂ ಕೂಡ ಬಗೆಹರಿಯೋದಕ್ಕೆ ಕೇವಲ ಮುಖ್ಯಮಂತ್ರಿ ಸೂಕ್ಷ್ಮ ವಿಚಾರ ಆದರೆ ಸರಿಯಾಗಿ ಹ್ಯಾಂಡಲ್ ಮಾಡಲಿಲ್ಲ. ವೆಲ್ಕಮ್ ಬ್ಯಾಕ್. ದೇವರ ಬಗ್ಗೆ ಹೋರಾಟಗಾರ್ತಿ BT ಲಲಿತಾ ನಾಯಕ್ ಅವರು ವಿವಾದ ಸೃಷ್ಟಿ ಮಾಡಿಬಿಟ್ಟಿದ್ದಾರೆ. ಗಣೇಶ, ಶಿವ, ಪಾರ್ವತಿ, ಅಯ್ಯಪ್ಪ ದೇವರ ಬಗ್ಗೆ ವಿವಾದ ಸೃಷ್ಟಿಯಾಗಿದೆ ಅವರ ಮಾತುಗಳಿಂದ. ಗಣೇಶ ಅನ್ನೋದು ಜ್ಞಾನ, ಆ ಜ್ಞಾನಕ್ಕೆ ಆಕಾರ ಕೊಟ್ಟಿದ್ದಾರೆ. ಈಶ್ವರ ಅನ್ನುವಂಥ ಅಪ್ಪ ಇದ್ದಾನೆ, ದೇವರು ಯಾರನ್ನಾದ್ರೂ ಕೊಲ್ತಾರಾ ಅಂತ ಪ್ರಶ್ನೆ ಮಾಡಿದ್ದಾರೆ. ದೇವರಾದಂಥವರು ಪಾರ್ವತಿ ಬಚ್ಚಲು ಮನೆಯಲ್ಲಿ ಇರ್ಲಿಲ್ವಾ? ಹುಡುಗ ಅಡ್ಡ ಇದ್ದಾನೆ ಅಂತ ಅವನನ್ನ ಕೊಲ್ಲುತ್ತಾರೆ. ಅವರನ್ನ ದೇವರಂತ ಹೇಗೆ ಹೇಳ್ತೀವಿ? ಲಲಿತಾ ನಾಯಕ್ ಅಯ್ಯಪ್ಪ ಕಾಡಿನಲ್ಲಿ ಇಲ್ಲ, ಎಲ್ಲಾ ಕಡೆ ಅನಾಥವಾಗಿದ್ದಾನೆ ಅಂತ ಹೇಳೋ ಮೂಲಕ ವಿವಾದ ಸೃಷ್ಟಿ ಮಾಡಿಬಿಟ್ಟಿದ್ದಾರೆ. ಇನ್ನು ಗಣೇಶನ ಹಬ್ಬ ಮತ್ತು ಬೇರೆ ಬೇರೆ ಹಬ್ಬಗಳು, ಈ ಹಬ್ಬಗಳನ್ನು ನಾವು ಹೇಗೆ ಯಾವ ದೃಷ್ಟಿಯಿಂದ ನೋಡಬೇಕು? ಗಣೇಶ ಅನ್ನೋದು ಒಂದು ಜ್ಞಾನ, ಆ ಜ್ಞಾನಕ್ಕೆ ಅವರು ಒಂದು ಆಕಾರ ಕೊಟ್ಟಿದ್ದಾರೆ. ಅದಕ್ಕೆ ಒಂದು ಸೊಳ್ಳಿದೆ, ಒಂದು ತಲೆ ಇದೆ. ಈಶ್ವರ ಅನ್ನೋಂಥ ಅಪ್ಪ ಇದ್ದಾನೆ ಅಲ್ರಿ, ದೇವರಿರೋನು ಯಾರನ್ನಾದರೂ ಕೊಲ್ತಾರೆ? ಇಡೀ ಈ ಧರೆಯಿಂದ ಆಕಾಶದೆತ್ತರಕ್ಕೆ ಬೆಳೆದು ಎಲ್ಲ ಕಡೆ ಇರುವಂಥ ಅಣರೇಣು ತೃಣಕಾಷ್ಟದಲ್ಲಿಯೂ ದೇವರಿದ್ದಾನೆ ಅಂದಾಗ ಪಾರ್ವತಿ ಬಚ್ಚಲ್ ಮನೇಲಿರಲ್ವ ದೇವರು? ಆ ಹುಡುಗ ಅಡ್ಡ ನಿಂತಿದ್ದಾನೆ, ಅವನನ್ನು ಕೊಂದು ಒಳಗೆ ಹೋಗಬೇಕು ಅನ್ನೋದನ್ನು ನಾವು ದೇವರು ಅಂತ ಹೇಗಂತೀವಿ? ಮನುಷ್ಯರವರೆಲ್ಲ, ಅವರೆಲ್ಲರೂ ಕೂಡ ಮನುಷ್ಯರು ತಪ್ಪು ಮಾಡಿದ್ದಾರೆ. ಆ ತಪ್ಪನ್ನು ನಾವು ತಿದ್ದುಕೊಂಡು ಈಗಿನ ಕಾಲದಲ್ಲಿ ಇನ್ನು ಗಣೇಶನ ಹಬ್ಬ ಮತ್ತು ಬೇರೆ ಬೇರೆ ಹಬ್ಬಗಳು, ಈ ಹಬ್ಬಗಳನ್ನು ನಾವು ಹೇಗೆ ಯಾವ ದೃಷ್ಟಿಯಿಂದ ನೋಡಬೇಕು? ಗಣೇಶ ಅನ್ನೋದು ಒಂದು ಜ್ಞಾನ, ಆ ಜ್ಞಾನಕ್ಕೆ ಅವರು ಒಂದು ಆಕಾರ. ಯಾವ ಸಂದೇಶ ಅಂತ? ಇವರ ಮಗ ಅಂಬೇಡ್ಕರ್ ಅವರ ಪುತ್ಥಳಿಗೆ ಎಣ್ಣೆ ಅಭಿಷೇಕ ಮಾಡಿದ್ದ, ಖರಾಬು ಆಯ್ತಾ? ಫಸ್ಟ್ ಮನೇಲಿ ಸರಿ ಮಾಡೋದು, ಹೌದು ಆಯ್ತಾ? ಇನ್ನೊಂದು ಈ ಗಣೇಶನ ಬಗ್ಗೆ, ಶಿವನ ಬಗ್ಗೆ ನಿಮ್ಗೆ ಗೊತ್ತಿರ್ಬೋದು, ಚಂದ್ರಯಾನ ಹೋದಾಗ ಅಲ್ಲಿಗೊಂದು ಹೆಸರಿಟ್ವಿ ನಾವು, ಶಿವಶಕ್ತಿ. ಹೌದು. ಸೈನ್ಸು ಮತ್ತು ಸನಾತನ ಧರ್ಮ ಇದಕ್ಕಿರುವಂಥ ಲಿಂಕ್ ಇದೆಯಲ್ಲ, ಬಹುಶಃ ತುಂಬ ಜನರಿಗೆ ಅದು ಅರ್ಥ ಆಗಲ್ಲ. ಬಿಗ್ ಬ್ಯಾಂಗ್ ಥಿಯರಿ ಅಂತ ಆಗತ್ತೆ. ಅದೇ ಹಿಂದೂ ಧರ್ಮದಲ್ಲಿ ಅದನ್ನು ಮಹಾಲಯ ಅಮಾವಾಸ್ಯೆ ಅಂತ ಕರೀತಾರೆ. ಗಣೇಶನ ಆಕಾರ ಅನ್ನೋದಿದೆಯಲ್ಲ, ಶಿವಶಕ್ತಿ ಒಂದು ಫೋರ್ಸ್ ಉಂಟಾದಾಗ, ಅಂದರೆ ಬಿಗ್ ಬ್ಯಾಂಗ್ ಉಂಟಾದಾಗ ಒಂದು ಆಕಾರ